ಬೆಂಗಳೂರಿನಲ್ಲಿ ಎಣ್ಣೆ ಏಟಲ್ಲಿ ಲೇಡಿ ಸಖತ್ ಕಿರಿಕ್ ಮಾಡಿದ್ದಾಳಂತೆ. ಒಳಗಡೆ ಎಣ್ಣೆ ಹೋಗಿದೆ, ಹಂಗಾಗಿ ನಶೆಯಲ್ಲಿ ತೇಲಾಡ್ಬಿಟ್ಟಿದ್ದಾಳೆ. ಏನು ಮಾಡ್ತಿದ್ದಾಳೆ ಅನ್ನೋದ್ರ ಬಗ್ಗೆ ಆಕೆಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ ಅಂತ ಅನ್ಸುತ್ತೆ. ಹುಳಿಮಾವು ವ್ಯಾಪ್ತಿಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡೋದಕ್ಕೂ ಕೂಡ ಈ ಲೇಡಿ ಮುಂದಾಕಿದ್ದಾಳಂತೆ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿಯರಿಂದ ಹಲ್ಲೆ ಆಗಿದ್ದು, ಹುಳಿಮಾವು ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲೇ ಈ ಘಟನೆ ಆಗೋಗಿದೆ. ಸ್ನೇಹಿತರ ಜೊತೆಗೆ ಪಾರ್ಟಿಗೆ ಬಂದಿದ್ರಂತೆ ಯುವತಿಯರು. ವಾಪಸ್ ಹೋಗುವಾಗ ಕ್ಯಾಬ್ ಬುಕ್ ಮಾಡ್ಕೊಳ್ತಾರೆ. ಕ್ಯಾಬ್ ಚಾಲಕನೊಂದಿಗೆ ಕಿರಿಕ್ ತೆಗಿತಾರಂತೆ ಯುವತಿಯರು. ಕಾರಣ ಕಂಠ ಪೂರ್ತಿ ಕುಡಿದಿದ್ರು, ನಶೆ ಮತ್ತಲ್ಲಿ ತೇಲಾಡ್ತಾ ಇದ್ರು. ಹಂಗಾಗಿ ಕ್ಯಾಬ್ ಚಾಲಕನ ಮೇಲೆ ಹಲ್ಲೆಗೂ ಕೂಡ ಪ್ರಯತ್ನ ಆಗಿದೆ ಅಂತೆ. ಬೈಕ್ ನಲ್ಲಿ ಹಿಂದಿನಿಂದ ಹೋಗಿ ಕ್ಯಾಬ್ಗೆ ಟಚ್ ಮಾಡಿದ್ದಾರಂತೆ ಯುವತಿಯರು. ಈ ವೇಳೆ ಯುವತಿಯರನ್ನ ಪ್ರಶ್ನೆ ಮಾಡೋದಕ್ಕೆ ಕ್ಯಾಬ್ ಚಾಲಕ ಮುಂದಾಗಿದ್ದಾರೆ. ಅಹಮದ್, ಓಕೆ ಸಾರಿ, ಇವ್ರು ಕ್ಯಾಬ್ ಬುಕ್ ಮಾಡಿರ್ಲಿಲ್ಲ, ಬದಲಾಗಿ ಎಣ್ಣೆ ಏಟಲ್ಲಿ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರಂತೆ. ಸ್ವಲ್ಪ ಮಟ್ಟಿಗೆ ಕ್ಯಾಬಿಗೂ ಕೂಡ ಟಚ್ ಆಗಿದೆ ಬೈಕ್, ಹಂಗಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆಗೆ ಮುಂದಾಕಿದ್ದಾರೆ. ಈ ವೇಳೆ ನಿಂದಿಸಿ ಬೈಕ್ ನಲ್ಲಿ ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರಂತೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಅವ್ರ ಪರಿಸ್ಥಿತಿ ಹೆಂಗಿತ್ತು ರಾತ್ರಿ ಅಂತ. ಫೋನ್ ಕಿತ್ಕೊಂಡೆ ಫೋನ್ ಫೋನ್ ಕಿತ್ಕೊಂಡೆ ಫೋನ್ ಫೋನ್ ಕಿತ್ಕೊಂಡೆ ಫೋನ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಅಜಯ್ ಕುಮಾರ್, ಹೆಣ್ಣು ಮಕ್ಕಳು ಕುಡಿದ ಮತ್ತಲ್ಲಿ ಗಲಾಟೆ ಮಾಡಿದ್ದಾರೆ. ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ಹೆಂಗಿತ್ತು ರಾತ್ರಿ ಹೊತ್ತಲ್ಲಿ ಅಂತ. ಕುಡಿದಿದ್ದಲ್ಲದೆ ಬೈಕ್ ರೈಡ್ ಮಾಡಿದ್ದಾರೆ, ಕ್ಯಾಬ್ ಚಾಲಕನ ಮೇಲೆ ಹಲ್ಲೆಗೆ ಪ್ರಯತ್ನ ಆಗಿದೆ. ಅಟ್ಲೀಸ್ಟ್ ಏನ್ ಕ್ರಮ ಆಯ್ತು ಯುವತಿಯರ ಮೇಲೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನೋ ನಿನ್ನೆ ವೀಕೆಂಡ್ ಆಗಿದ್ರಿಂದಾಗಿ ಏನೋ ಎಲ್ಲರೂ ಕೂಡ ಪಾರ್ಟಿ ಮಾಡಿರ್ತಾ ಇರ್ತಾರೆ. ಸೊ ಹೀಗಾಗಿ ಅದೇ ರೀತಿಯಲ್ಲಿ ಹುಳಿಮಾವು ಬಳಿ ಕೂಡ ಇಬ್ರು ಮೂರು ಜನ ಯುವತಿಯರು ಏನಿದ್ರೆ ಅವರು ಕೂಡ ಪಾರ್ಟಿ ಮಾಡಿ ಆ ನಂತರ ತಾವೇ ಏನು ಬೈಕ್ ಅನ್ನ ರೈಡ್ ಮಾಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ಹೋಗ್ತಿದ್ದಂತ ಒಬ್ಬ ಕ್ಯಾಬ್ ಚಾಲಕ ಏನಿದ್ದಾನೆ ಆತನ ಗಾಡಿಯನ್ನ ಇವರು ಏನು ಟಚ್ ಮಾಡಿ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಆಗ ಕ್ಯಾಬ್ ಚಾಲಕ ನಿಲ್ಸೋದ್ರು ಕೂಡ ನಿಲ್ಸಿಲ್ಲ. ಆಗ ಅಲ್ಲಿದ್ದಂತ ಸ್ಥಳೀಯರು ಏನಿದ್ದಾರೆ ಅವರು ಕೂಡ ಎಲ್ಲರನ್ನು ಏನೋ ಇಬ್ಬರನ್ನು ಕೂಡ ಹಿಡಿದು ಮತ್ತೆ ವಾಪಸ್ ಕರೆ ಸಂದರ್ಭದಲ್ಲಿ ಕೂಡ ಒಂದ್ ರೀತಿಯಾಗಿ ಲೇಡಿ ರೌಡಿಗಳ ರೀತಿಯಲ್ಲಿ ಇವರು ವರ್ತನೆ ಮಾಡಿರುವಂತದ್ದು ಕೂಡ ಈಗಾಗಲೇ ಗೊತ್ತಾಗಿರುವಂತದ್ದು. ಕೈಗೆ ಚೈನ್ ಅನ್ನ ಕಟ್ಕೊಂಡು ಹಲ್ಲೆ ಮಾಡುವಂತದ್ದು, ಜೊತೆಗೆ ಅಲ್ಲೇ ನಿಲ್ಸುವಂತದ್ದು, ಮತ್ತೆ ಅವಾಚ್ಯ ಶಬ್ದಗಳಿಂದ ನಿಲ್ಸುವಂತ ಕೆಲಸ ಕೂಡ ಇವರೆಲ್ಲರೂ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇನ್ನು ಇವರ ವರ್ತನೆಯಿಂದ ಬೇಸತ್ತಿರುವಂತ ಈಗ ಏನು ಅಲ್ಲಿರುವಂತ ಸ್ಥಳೀಯರು ಮತ್ತೆ ಆ ಕ್ಯಾಬ್ ಚಾಲಕ ಏನಿದ್ದಾನೆ ತಕ್ಷಣ ಅಲ್ಲಿದ್ದಂತ ಹುಳಿಮಾವು ಪೊಲೀಸರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಆ ಮಾಹಿತಿಯ ಮೇರೆಗೆ ಕೂಡ ಈಗಾಗಲೇ ಪೊಲೀಸರು ಕೂಡ ನಿನ್ನೆ ರಾತ್ರಿ ಸ್ಥಳಕ್ಕೆ ಬಂದೇನೋ ಆ ವಿಚಾರ ತಿಳಿಸಿದ್ದಂತೆ ಅವರು ಕೂಡ ಒಂದ್ ರೀತಿಯಾಗಿ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಅವರು ಕುಡಿದ ನಶೆಯಲ್ಲಿ ಅವರು ಏನ್ ಮಾತಾಡ್ತಿದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿಲ್ಲ. ಸೊ ಹೀಗಾಗಿ ಈಗಾಗಲೇ ಅವರನ್ನು ಕೂಡ ವಿಚಾರಣೆ ಮಾಡೋದಕ್ಕೋಸ್ಕರ ಈಗಾಗಲೇ ಸ್ಟೇಷನ್ಗೂ ಕೂಡ ಏನೋ ಒಂದು ಪಿಟಿ ಕೇಸ್ ಕೂಡ ಕಳಿಸಿರುವಂತದ್ದು. ಇನ್ನು ಏನಾದ್ರು ದೂರುದಾರ ಏನಾದ್ರು ಕಂಪ್ಲೇಂಟ್ ಅನ್ನ ಕೊಟ್ರೆ ಅವ್ರ ವಿರುದ್ಧವಾಗಿ ಕೂಡ ಏನು ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.